ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಬ್ಯಾಂಕ್ ರಾಬರಿ. ಅಂದರೆ ನಾವು ನಮ್ಮ ಒಡವೆಗಳನ್ನ ಬ್ಯಾಂಕ್ನಲ್ಲಿ ಇಟ್ಟರೆ ಎಷ್ಟು ಸೇಫ್. ಅದು ನಾವು ಲಾಕರ್ನಲ್ಲಿ ಇಟ್ಟ ಒಡವೆ ಆಗಿರ್ಬೋದು, ಹಾಗೆ ನಾವು ಸಾಲವಾಗಿ ನಮ್ಮ ಒಡವೆಗಳನ್ನ ಪ್ಲೆಡ್ಜ್ ಮಾಡಿ ಅದ್ರ ಬದಲಾಗಿ ಸಾಲ ತಗೊಂಡಿರ್ತೀವಲ್ಲ, ಸೊ ಆ ಒಡವೆ ಕೂಡ ಆಗಿರ್ಬೋದು. ಅದೆಷ್ಟು ಸೇಫ್? ಸೊ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ನ್ಯಾಮತಿ ಬಳಿ ಒಂದು ಘಟನೆ ನಡೆದಿದೆ. ಘಟನೆ ಏನಪ್ಪ ಅಂತಂದರೆ, ದರೋಡೆ ಮಾಡಿದ್ದಾರೆ. ಕಳ್ಳರು ದರೋಡೆ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಬರೋಬ್ಬರಿ 12 ಕೋಟಿ ಬೆಲೆ ಬಾಳುವಷ್ಟು ಒಡವೆನ ದರೋಡೆ ಮಾಡಿದ್ದಾರೆ. ಸೊ ದರೋಡೆ ಮಾಡಿದಾಗ ಯಾರಿಗೂ ಗೊತ್ತಾಗ್ಲಿಲ್ವಾ? ಸೊ ದರೋಡೆ ಮಾಡಿದಾಗ ಯಾರಿಗೂ ಕೂಡ ಸಣ್ಣ ಡೌಟ್ ಕೂಡ ಬಂದಿಲ್ಲ. ಯಾಕೆ ಅಂತಂದರೆ, ಕಳ್ಳರು ರೆನೋವೇಷನ್ ಮಾಡುವಂಥ ವೇಷದಲ್ಲಿ ಬಂದು ದರೋಡೆ ಮಾಡಿದ್ದಾರೆ. ದರೋಡೆ ಮಾಡಲು ಗ್ಯಾಸ್ ಕಟ್ಟಿಂಗ್ನ ಯೂಸ್ ಮಾಡಿದ್ದಾರೆ. ದರೋಡೆ ಆದಮೇಲೆ ಏನು ಮಾಡಿ ಹೋಗಿದ್ದಾರೆ? ದರೋಡೆ ಆದಮೇಲೆ ಏನು ಮಾಡಿದ್ದಾರೆ ಅಂದರೆ, ಸುತ್ತಮುತ್ತಲೆಲ್ಲ ಕಡೆ ದರೋಡೆ ಆದ ಜಾಗದಲ್ಲಿ ಖಾರದ ಪುಡಿನ ಎರಚೋಗಿದ್ದಾರೆ. ಸೊ ನಮ್ಮ ಪೊಲೀಸ್ ಡಾಗ್ಗಳು ಅವ್ರನ್ನ ಕಂಡು ಹಿಡಿಬಾರ್ದು ಅಂತ ಅಂದ್ಬಿಟ್ಟು ದರೋಡೆ ಮಾಡಿದ್ಮೇಲೆ ಖಾರದ ಪುಡಿನ ಎರಚಿ ಹೋಗಿದ್ದಾರೆ. ಹಾಗಾಗಿದ್ರೆ ಈ ದರೋಡೆ ನಡೆದಿರೋದು ಯಾವ ಬ್ಯಾಂಕ್ನಲ್ಲಿ? ಈ ದರೋಡೆ ನಡೆದಿರೋದು ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ SBIನಲ್ಲಿ ಆಗಿದೆ. ನಿಮಗೆ ಅಡ್ರೆಸ್ ಹೇಳಿದ್ನಲ್ಲ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ನ್ಯಾಮತಿ ಬಳಿ ಈ ಘಟನೆ ನಡೆದಿರೋದು. ಹಾಗೆ ಇದಕ್ಕಿಂತ ಸ್ವಲ್ಪ ದಿನದ ಹಿಂದೆ ಅದೇ ಹೊನ್ನಾಳಿ ತಾಲೂಕು ಅರ್ಕೆರೆ ಅನ್ನೋ ಗ್ರಾಮದ ಹತ್ರ ಕರ್ನಾಟಕ ಬ್ಯಾಂಕ್ನಲ್ಲಿ ಕೂಡ ಇದೇ ರೀತಿ ಅಲ್ಲಿ 11 ಕೋಟಿ ಬೆಲೆ ಬಾಳುವಷ್ಟು ಒಡವೆ ಕೂಡ ದರೋಡೆ ಮಾಡಿದ್ದಾರೆ. ಸೊ ಹಾಗಾಗಿದ್ರೆ ದರೋಡೆ ಎಲ್ಲ ಮಾಡ್ತಾರಲ್ಲ ಇವರು, ನಮಗೆ ಬ್ಯಾಂಕ್ ನಮ್ಮ ಒಡವೆಗಳು ಇಟ್ಟಿದ್ದೀವಲ್ಲ, ನಮಗೆ ಪರಿಹಾರ ಕೊಡುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಲಾಕರ್ನಲ್ಲಿ ನಮ್ಮ ಒಡವೆಗಳನ್ನೇನಾದರೂ ಇಟ್ಟಿದ್ದೀವಿ, ನಾವು ಅದು ಎಷ್ಟೇ ಕೋಟಿ ಆಗಿರ್ಬೋದು, 10 ಕೋಟಿ ಅಥವಾ 100 ಕೋಟಿ ಅಷ್ಟು ಬೆಲೆ ಬಾಳುವಷ್ಟು ಒಡವೆ ಅಥವಾ ನಮ್ಮ ಏನಾದರೂ ವಸ್ತುಗಳಾಗಿರ್ಬೋದು, ಅದಕ್ಕೆ ಎಷ್ಟು ಪರಿಹಾರ ಸಿಗುತ್ತೆ? ಅಂದರೆ ಲಾಕರ್ನ ಆ್ಯನ್ಯುವಲ್ ಫೀಸ್ ಬಂದು 2,000 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ 2,000 ರೂಪಾಯಿ ಇರುತ್ತೆ. ನಮಗೆ ಅದರ 100 ಪಟ್ಟು ನಮಗೆ ಅದನ್ನು ಪರಿಹಾರವಾಗಿ ಕೊಡ್ತಾರೆ. ಎಕ್ಸಾಂಪಲ್ 2,000 ಇಟ್ಟರೆ 2,000 ರೂಪಾಯಿ ಆ್ಯನ್ಯುವಲ್ ಚಾರ್ಜ್ ಇದ್ದರೆ ನಮಗೆ ಕೊಡೋದು 2 ಲಕ್ಷ ರೂಪಾಯಿ 100 ಪಟ್ಟು ಅಂತ ಅಂದರೆ. ಸೊ ನಾವು ಎಂಥ ದೊಡ್ಡ ಬ್ಯಾಂಕ್ನಲ್ಲಿ ನಾವು ಎಂಥ ದೊಡ್ಡ ವಸ್ತುಗಳನ್ನ ನಾವು ಅಡಮಾನವಾಗಿ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟು, ಲಾಕರ್ ಹೇಳ್ತಾ ಇದ್ದೀನಿ, ನಾವು ಎಲ್ಲ ಅಲ್ಲಿ ಇಟ್ಬಿಟ್ಟು ಲಾಕರ್ ಕೀ ಇಟ್ಕೊಂಡು ಬಂದುಬಿಡ್ತೀವಿ. ಬಟ್ ಅಲ್ಲಿ ಇಟ್ಟರೆ ನಮಗೆ ಸಿಗೋದು ಇಷ್ಟೇ. ಸೊ ನಾವು ಲಾಕರ್ಗೆ ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ನಾವು ಅಲ್ಲಿ ಸೇಫಾಗಿ ವಸ್ತುಗಳು ಇಡಬೇಕು ಅಂದರೆ ನೋಡಿ, ಬ್ಯಾಂಕ್ನಲ್ಲಿ ಕೂಡ ಸೇಫ್ ಇಲ್ಲ. ಮನೆಯಿಂದ ನಾವು ಬ್ಯಾಂಕಲ್ಲಿ ಇಟ್ಟರು ಬ್ಯಾಂಕ್ನಲ್ಲಿ ಕೂಡ ಸೇಫ್ ಇಲ್ಲ. ಸೊ ಆಯಿತು, ಇವಾಗ ಲಾಕರ್ನಲ್ಲಿ ಇಟ್ಟಿದ್ವಿ. ಸೊ ಲಾಕರ್ನಲ್ಲಿ ನಾವು ಒಡವೆ ಅಥವಾ ನಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನ ಇಟ್ಟಿದ್ವಿ. ಸೊ ಅಲ್ಲಿ ಸೇಫ್ ಇಲ್ಲ, ಇಷ್ಟು ಅಂತ ಅಮೌಂಟ್ ನಮಗೆ ಪರಿಹಾರವಾಗಿ ಸಿಗುತ್ತೆ, ಇಷ್ಟೇ ಸಿಗೋದು. ಸೊ ಓಕೆ, ಹಾಗಾಗಿದ್ರೆ ನಾವು ಒಡವೆನ ಪ್ಲೆಡ್ಜ್ ಮಾಡ್ತೀವಲ್ವ, ಅಡಮಾನವಾಗಿ ಇಡ್ತೀವಿ. ಅಡಮಾನವಾಗಿ ಇಟ್ಟು ನಮಗೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸಾಲಗಳನ್ನ ತೊಗೊತೀವಿ. ಸೊ ಅದಕ್ಕೆ ಎಷ್ಟು ಪರಿಹಾರ ಸಿಗ್ಬೋದು? ಎಷ್ಟು ಪರಿಹಾರ ಸಿಗುತ್ತೆ ಅಂದರೆ, ಎಷ್ಟು ಬೆಲೆ ಬಾಳುತ್ತೋ ಒಡವೆ ಅಷ್ಟೇ ಪರಿಹಾರ ಸಿಗುತ್ತೆ. ಎಕ್ಸಾಂಪಲ್ 1 ಲಕ್ಷದ ಬೆಲೆ ಬಾಳುವಂಥ ಒಡವೆ ಆಗಿದ್ರೆ ಅಷ್ಟೇ ಪರಿಹಾರ ಸಿಗೋದು. ಸೊ ಅದು ನಮಗೆ ಡೈರೆಕ್ಟಾಗಂತೂ ಸಿಗಲ್ಲ. ಅದು ಬ್ಯಾಂಕಿಗೆ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ, ನಮಗೆ ಬ್ಯಾಂಕ್ ಕೊಡುತ್ತೆ. ಸೊ ಹಾಗಾಗಿದ್ದರೆ ಈ ರೀತಿ ನಾವು ಒಡವೆನೆಲ್ಲ ಪ್ಲೆಡ್ಜ್ ಮಾಡ್ತೀವಲ್ಲ, ಎಲ್ಲಿ ಮಾಡಬೇಕು ಅಂದರೆ ಬ್ಯಾಂಕ್ನಲ್ಲೇ ಮಾಡಬೇಕಾಗುತ್ತೆ. ಅದೇ ಜಾಸ್ತಿ ಸೇಫ್ ಅಂದರೆ ಇರೋದ್ರಲ್ಲಿ. ಆ ಅಂಗಡಿ ಅನ್ನೋದಕ್ಕಿಂತ ಸೇಫ್ ಅಂದರೆ ಅದೇ. ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಇರುತ್ತೆ. ನಾವು ಒಡವೆನ
ಅಡಮಾನವಾಗಿ ಇಡೋಕ್ಕಿಂತ ಮುಂಚೆ ಏನೇನೆಲ್ಲ ಗಮನದಲ್ಲಿ ಇಟ್ಕೊಬೇಕು? ಬ್ಯಾಂಕ್ನ ಭದ್ರತೆ ಮೇನಾಗಿ ನೋಡಬೇಕಾಗುತ್ತೆ, ಬ್ಯಾಂಕ್ನ ಸೆಕ್ಯೂರಿಟಿ, ಬ್ಯಾಂಕ್ನ ಸುತ್ತಮುತ್ತ CCTV ಕ್ಯಾಮ್ರಾಗಳು ಇವೆಲ್ಲ ನೋಡಬೇಕಾಗುತ್ತೆ. ಆಮೇಲೆ ಚಿಕ್ಕ ಪುಟ್ಟ ಬ್ರಾಂಚ್ಗಳಲ್ಲಿ ಇಡಬಾರ್ದು. ಎಕ್ಸಾಂಪಲ್ ಹೇಗೆಂದರೆ, ಇವಾಗ ಒಂದು ದೊಡ್ಡ ಬ್ಯಾಂಕ್ ಆಗಿರುತ್ತೆ, SBI ಬ್ಯಾಂಕೇ ಆಗಿರ್ಬೋದು, ದೇಶದ ಅತಿ ದೊಡ್ಡ ಬ್ಯಾಂಕ್. ಆದರೆ ಅದರ ಬ್ರ್ಯಾಂಚ್ಗಳು ತುಂಬ ಕಡೆ ಇದೆ. ಆ ಬ್ರ್ಯಾಂಚ್ಗಳು ಯಾವ್ಯಾವ ಪ್ಲೇಸಲ್ಲಿದೆ? ಯಾಕಂದರೆ ಮೇನ್ ಬ್ರ್ಯಾಂಚಲ್ಲಿ ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ. ಸೊ ಆ ಬ್ರ್ಯಾಂಚ್ಗಳಲ್ಲಿ ನಮ್ಮ ವ್ಯವಹಾರಗಳನ್ನು ಮಾಡಿದ್ರೆ ಆದಷ್ಟು ಸೇಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಒಡವೆನ ಎಲ್ಲಿ ಇಡಬೇಕು, ಹಾಗೆ ಯಾವ್ಯಾವ ರೀತಿ ಬ್ರಾಂಚ್ಗಳಲ್ಲಿ ಇಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಹಾಗೆ ಒಡವೆನ ಇಡೋಕ್ಕಿಂತ ಮುಂಚೆ ಭಾಳ ಹುಷಾರಾಗಿ ಇಡಿ, ಹಾಗೆ ಈ ವಿಷಯಗಳನ್ನೆಲ್ಲ ನೋಡ್ಕೊಂಡು ಇಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.